ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಖಾರ ಅಥವಾ ಬ್ಯಾಂಗ್ಳೂರು ಸೈಡ್ ಹೇಳಬೇಕಂದ್ರೆ ಇದು ಈರುಳ್ಳಿ ಸೊಪ್ಪಿನ ಚಟ್ನಿ. ಸೊ ನಾನು ಇದನ್ನು ಮಾಡೋಕ್ಕೆ ಈರುಳ್ಳಿ ಸೊಪ್ಪನ್ನ ತೊಗೊಂಡಿಟ್ಟಿದ್ದೀನಿ ಒಂದು ಕಟ್ಟು. ಅದನ್ನ ಬಿಡಿಸ್ಕೊಂಡ್ಬಿಟ್ಟು ಮೇಲ್ಗಡೆ ಇರೋ ಈರುಳ್ಳಿನೆಲ್ಲನೂ ತೆಗೆದಿದ್ದೀನಿ. ಇವಾಗ ನೀಟಾಗಿ ಈರುಳ್ಳಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಈ ಈರುಳ್ಳಿ ಸೊಪ್ಪನ್ನ ನಾವು ನೀಟಾಗಿ ವಾಶ್ ಮಾಡಬೇಕು. ಅದರೆಲ್ಲ ಚಿಕ್ಕ ಚಿಕ್ಕದಾಗಿ ಮಣ್ಣು ಪೀಸಸ್ ಇರುತ್ತೆ. ಸೊ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ಸೊಪ್ಪಿನ ಚಟ್ನಿ ಮಾಡೋಕ್ಕೆ ಫಸ್ಟ್ ನಮಗೆ ಬೇಕಾಗಿರೋದು ಶೇಂಗಾ ಅಥವಾ ಕಡಲೆ ಬೀಜದ್ದು ಪೌಡರು. ಅದ್ರ ಜೊತೆ ನಾವು ಸ್ವಲ್ಪ ಎಳ್ಳು ಸೇರಿಸಿದ್ರೆ, ಎಳ್ಳಿನ ಪುಡಿನೂ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ಈ ಶೇಂಗಾ ಮತ್ತು ಎಳ್ಳು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಚೆನ್ನಾಗಿ ಚಟಪಟ ಅಂತ ಇದೆ. ಎಳ್ಳೆಲ್ಲ ಯಾವ ಥರ ಫ್ರೈ ಆಗ್ತಾಯಿದೆ. ಇವಾಗ ನೀಟಾಗಿ ಎರಡೂ ಫ್ರೈ ಮಾಡಿ ಆಯಿತು. ಅದನ್ನ ಒಂದು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾವು 4ರಿಂದ 5 ಅಥವಾ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಖಾರ ಇದ್ರೂ ಸ್ವಲ್ಪ ಖಾರದ ಟೇಸ್ಟ್ ಕಡಿಮೆ ಆಗುತ್ತೆ ಎಣ್ಣೆ ಹಾಕಿದರೆ. ಆಮೇಲೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಚಿಟಿಕೆ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕರಿಬೇವಿನ ಎಲೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಆಗಿದೆ. ಅದನ್ನು ನಾನೊಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾವು ಈರುಳ್ಳಿ ಸೊಪ್ಪಿಂದ ಮುಂದ್ಗಡೆ ಇರೋದು ಈರುಳ್ಳಿ ಗಡ್ಡೆ ಅಥವಾ ಈರುಳ್ಳಿ ಇತ್ತಲ್ವ, ಅದನ್ನು ನೀಟಾಗಿ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ನಾವು ಕಟ್ ಮಾಡಿಕೊಂಡು ತೊಳೆದಿಟ್ಟಿರೋಂತಹ ಈರುಳ್ಳಿ ಸೊಪ್ಪನ್ನು ಸಹ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡ್ತಿರ್ಬೋದು ನೀವು ಆ ಈರುಳ್ಳಿ ಮತ್ತು ಈರುಳ್ಳಿ ಸೊಪ್ಪು ಎರಡನ್ನೂ ಸೇರಿಸ್ಬಿಟ್ಟು ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಥರ ಕೆಂಪು ಬಣ್ಣ ಅಥವಾ ಕಂದು ಬಣ್ಣ ಬರೋ ತನಕ ನಾವು ಫ್ರೈ ಮಾಡಬೇಕು. ಇವಾಗ ಈರುಳ್ಳಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಈರುಳ್ಳಿ ಸೊಪ್ಪು ಫ್ರೈ ಆಗಿರೋದು ಕಾಣ್ತಿದೆ. ಸೊ ಇವಾಗ ಈರುಳ್ಳಿ ಸೊಪ್ಪು ಫ್ರೈ ಆಗಿದೆ. ನಾವು ಮಸಾಲೆನ ಅಥವಾ ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ದೀವಲ್ಲ ಅದರದ್ದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಿರ್ಬೋದು ಮೆಣಸಿನ್ಕಾಯ್ದು ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾವು ಶೇಂಗಾ ಅಥವಾ ಕಡಲೆ ಬೀಜ ಮತ್ತು ಎಳ್ಳನ್ನ ಹುರ್ಕೊಂಡಿರ್ತೀವಲ್ವ ಅದರದ್ದು ಪೌಡರ್ ಹಾಕಿಬಿಟ್ಟು ಇನ್ನೊಂದು ಟೈಮು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಇವಾಗ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ. ಅದು ಪೇಸ್ಟ್ ಮಾಡಿರೋದನ್ನ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ ಸೊಪ್ಪು ಏನು ಇದೆಯಲ್ಲ ಅದರ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲನೂ ಕಲಿಯೋ ಥರ ನಾವು ಸ್ಪೂನಿಂದ ಮಿಕ್ಸ್ ಮಾಡಬೇಕು. ಸೊ ಎಲ್ಲ ಕಲಿತ್ಬಿಟ್ರೆ ಈರುಳ್ಳಿ ಸೊಪ್ಪಿನ ಚಟ್ನಿ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಈರುಳ್ಳಿ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ. ಇದನ್ನು ನಾವು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆನೂ ತಿನ್ಕೊಳ್ಬೋದು, ಅಥವಾ ಖಡಕ್ ರೊಟ್ಟಿ ಅಂತ ಹೇಳ್ತೀವಲ್ವ ಉತ್ತರ ಕರ್ನಾಟಕ ಸೈಡು, ಅದ್ರ ಜೊತೆನೂ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ಉತ್ತರ ಕರ್ನಾಟಕದ ಈರುಳ್ಳಿ ಸೊಪ್ಪು ಅಥವಾ ಉಳ್ಳಾಗಡ್ಡಿ ಖಾರ ರೆಡಿಯಾಗಿದೆ. ನೋಡ್ತಿರ್ಬೋದು. ಹೋಪ್ ಯು ಲೈಕ್ ದಿಸ್ ರೆಸಿಪಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.